ಈ ಎಲ್ಲ ಕಾರ್ಯಕ್ರಮಗಳಿಂದ ನಮಗೆ ಗೊತ್ತಾದಂಥ ಒಂದು ಸತ್ಯದ ಸಂಗತಿ ಏನು ಅಂತಂತಂದರೆ, ಈ ರಾಜ್ಯದ ಈ ದೇಶದ ಜನರಿಗೆ ಸಂವಿಧಾನವನ್ನು ತಿಳ್ಕೋಬೇಕು ಅಂತಕ್ಕಂಥ ಹಸಿವಿದೆ. ಇವತ್ತು ಅಂದರೆ 2024 ಆಗಸ್ಟ್ 31ನೇ ತಾರೀಕು ಹಾಸನದಲ್ಲಿ ಸಂವಿಧಾನ ಓದು ಅಭಿಯಾನದ ಪರವಾಗಿ 2 ದಿವಸದ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ವಿದ್ಯಾರ್ಥಿ ಯುವಜನರನ್ನು ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ತಯಾರು ಮಾಡಿ ಉತ್ತಮ ಭಾಷಣಕಾರರನ್ನಾಗಿ ಸಂವಿಧಾನದ ವಿಚಾರಗಳನ್ನು ಸಮಾಜದಲ್ಲಿ ಬಿತ್ತು ಬೆಳೆಸುವಂಥದ್ದೇ ನಮ್ಮ ಉದ್ದೇಶ. ಹಾಸನದ ಗೆಳೆಯರು ಬಹಳ ಉತ್ಸಾಹದಿಂದ ಆಸಕ್ತಿಯಿಂದ ಬಹಳ ಸಂಘಟನಾತ್ಮಕವಾಗಿ ಈ ಕಾರ್ಯಾಗಾರವನ್ನು ಸಂಘಟಿಸಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿನ ವಿದ್ಯಾರ್ಥಿ ಯುವಜನರು ಸ್ಪಂದಿಸಿದ್ದಾರೆ. ನಿರೀಕ್ಷೆಗೂ ಮೀರಿ ಹೆಚ್ಚಿನ ಶಿಬಿರಾರ್ಥಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಾಗಾರದಲ್ಲಿ ಸಂವಿಧಾನ ರಚನೆ ಮತ್ತು ಅದರ ಮೂಲ ತತ್ವಗಳೇನು, ಪ್ರಜಾಪ್ರಭುತ್ವ, ಜಾತ್ಯತೀತ, ಸಾಮಾಜಿಕ ನ್ಯಾಯ, ಮಹಿಳೆ ಮತ್ತು ಕಾನೂನು, ಇಂಥ ಅನೇಕ ವಿಚಾರಗಳ ಬಗ್ಗೆ, ಫೆಡರಲಿಸಮ್, ಇಂಥ ವಿಚಾರಗಳ ಬಗ್ಗೆ ವಿದ್ಯಾರ್ಥಿ ಯುವಜನರಿಗೆ ತಿಳುವಳಿಕೆ ನೀಡಿ ಸರಿಯಾದಂಥ ಅರ್ಥ ಅವರು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಬಿತ್ತಬೇಕು ಅನ್ನೋದೇ ನಮ್ಮ ಆಶಯ. ಇದೊಂದು ಯಶಸ್ವಿಯಾದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂಥ ಆ ಎಲ್ಲ ಮಹನೀಯರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವರು ಬಂದು ನಾವಿಂದೊಂದು ಕಾರ್ಯಕ್ರಮ ಮಾಡಬೇಕು, ನಮಗೆ ಸಹಾಯ ಮಾಡಿ ಅಂತ ಕೇಳಿದಾಗ ಹಾಸನ್ ಹಾಗೂ ಈ ಜಿಲ್ಲೆಯ ನಾಗರಿಕ ಬಂಧುಗಳು ಹೆಚ್ಚಿನ ಪ್ರಮಾಣದಲ್ಲಿ ಸ್ಪಂದಿಸಿ ಸಹಾಯ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣರಾಗಿದ್ದಾರೆ. ಆ ಎಲ್ಲ ಮಹನೀಯರನ್ನು ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ನಾನು ಅಭಿನಂದಿಸ್ತಾ ಇದ್ದೀನಿ. ಈಗಾಗಲೇ ಹೇಳ್ದಂಗೆ ನಾವೆಲ್ಲ ನಿರೀಕ್ಷೆ ಮಾಡಿದ್ದು ಒಂದು 50-60 ಜನ ಬರ್ಬೋದು ಅಂತ. ಆದರೆ ನಮ್ಮ ನಿರೀಕ್ಷೆಗೆ ಮೀರಿ 150 ಜನರಷ್ಟು ಇವತ್ತು ನೋಂದಣಿ ಮಾಡಿ. ಇದು ಏನು ತೋರಿಸುತ್ತೆ ಅಂದರೆ, ನಾವು ಬ್ಯಾಕ್ವರ್ಡ್, ನೀವು ಫಾರ್ವರ್ಡ್. ಸಮಾಜ ನಮಗಿಂತ ಬಹಳ ಮುಂದೆ ಇದೆ. ಸಮಾಜನ ಮುನ್ನಡೆಸ್ತಕ್ಕಂಥ ನಮ್ಮಂಥ ಜನ ನಾವು ಹಿಂದೆ ಇದ್ದೀವಿ. ಇದು ಇವತ್ತಿನ ದೇಶದ ಪರಿಸ್ಥಿತಿ. ಹಾಗಾಗಿ ಇದರ ಬಗ್ಗೆ ಯಾರು ಅಸಮಾಧಾನ ಪಟ್ಕೊಳ್ತಕ್ಕಂಥ ವಿಚಾರ ಅಲ್ಲ. ಯಾರ್ಯಾರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ಕಲಿಲ್ವೋ ಅವರೆಲ್ಲ ನಮ್ಮ ಸಂವಿಧಾನ ಓದು ಬಳಗದ ಮುಖಂಡರನ್ನು ಸಂಪರ್ಕ ಮಾಡಿ ಇಂಥದ್ದೇ ಇನ್ನೂ ಉತ್ತಮವಾದಂಥ ಸಾಧ್ಯ ಆದರೆ ಒಂದು ಕಾರ್ಯಾಗಾರನ ನಿಮ್ಮ ಹಾಸನಲ್ಲಿ ನೀವು ಬಯಸಿದಂಥ ಜನಕ್ಕೆ ನಾವು ನಡೆಸ್ಕೊಡ್ತೀವಿ. ಸ್ನೇಹಿತರೆ, 2018ರಿಂದ ಇಲ್ಲಿಯವರೆಗೆ ಸಂವಿಧಾನ ಓದು ಬಳಗ ಈ ಅಭಿಯಾನವನ್ನು ರಾಜ್ಯಾದ್ಯಂತ ನಾವು ನಡೆಸಿದ್ದೀವಿ. ಸಾವಿರಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಈ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ನಾನು ಖುದ್ದಾಗಿ ಭೇಟಿ ಮಾಡಿದ್ದೆ. ಇದೇ ಹಾಸನ ಜಿಲ್ಲೆಯಲ್ಲಿ ಸುಮಾರು ನಾನು 7-8 ಕಾರ್ಯಕ್ರಮಗಳು ನಾನು ಭಾಗವಹಿಸಿದ್ದೆ. ಈ ಎಲ್ಲ ಕಾರ್ಯಕ್ರಮಗಳಿಂದ ನಮಗೆ ಗೊತ್ತಾದಂಥ ಒಂದು ಸತ್ಯದ ಸಂಗತಿ ಏನು ಅಂತಂತಂದರೆ, ಈ ರಾಜ್ಯದ ಈ ದೇಶದ ಜನರಿಗೆ ಸಂವಿಧಾನವನ್ನು ತಿಳ್ಕೋಬೇಕು ಅಂತಕ್ಕಂಥ ಹಸಿವಿದೆ. ಆ ಹಸಿವನ್ನು ನೀಗಿಸಲು ಜನ ಇಲ್ಲ. ಆ ಜನ ಬೇಕಾಗಿದೆ. ಸಂವಿಧಾನ ಓದು ಬಳಗ ಮಾಡಿರ್ತಕ್ಕಂಥ ಈ ಕೆಲಸ ಏನಿದೆ,
ಕೇವಲ ಸ್ವಲ್ಪ ಮಾತ್ರ. ಮಾಡುವಂತಹದ್ದು ಬಹಳ ದೊಡ್ಡದಿದೆ. ಅನೇಕ ಜನರನ್ನು ನಾವು ತಲುಪಬೇಕಾಗಿದೆ. ನಾವೆಲ್ಲ ಕಳೆದ 5 ವರ್ಷಗಳಲ್ಲಿ ಮಾಡಿರೋ ಪ್ರಯತ್ನ ವಿದ್ಯಾರ್ಥಿ ಯುವಜನರಿಗೆ. ಆದರೆ ಕಾಲೇಜು ಶಿಕ್ಷಣದಿಂದ ಹೊರಗಡೆ ಇರ್ತಕ್ಕಂಥ ಬಹುದೊಡ್ಡ ಸಮುದಾಯವನ್ನು ನಾವೇನು ತಲುಪೋದು? ಗ್ರಾಮಾಂತರ ಪ್ರದೇಶದ ಜನರನ್ನು ಹೆಂಗೆ ತಲುಪೋದು? ಅವಿದ್ಯಾವಂತರನ್ನು ಹೆಂಗೆ ತಲುಪೋದು? ಅದು ಒಬ್ಬರು ಇಬ್ಬರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಅದಕ್ಕೆ 100 ಜನರ ಒಂದು ದೊಡ್ಡ ಪಡೆ ಬೇಕಾಗಿದೆ. ಆ ಪಡೆಯನ್ನು ಹುಟ್ಟಾಕಿ ಕಟ್ಟುವಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಾಗಾರವನ್ನು ನಾವು ನಡೆಸ್ತಾ ಇದ್ದೀವಿ. ರಾಜಕಾರಣ ಬಂದು ನಿಂತಿರೋಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರೋದು. ಭ್ರಷ್ಟತೆ ಇರ್ಬೋದು, ದುಷ್ಟತೆ ಇರ್ಬೋದು, ಲಂಪಟತೆ ಇರಬಹುದು. ದಿನ ದಿನ ಹಾದಿ ಬೀದಿಯಲ್ಲಿ ಸುದ್ದಿಗಳು ಪ್ರಸಾರ ಆಗುವಂಥ ಅತ್ಯಂತ ಹೀನ ಸಂದರ್ಭವನ್ನು ನಾವು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಸಂವಿಧಾನ ಓದು ನಮಗಿವತ್ತು ತುಂಬ ಮುಖ್ಯವಾಗಿ ಅದರೊಳಗಡೆ ಇರುವಂತಹ ಸಾರವನ್ನು ನಾವು ಅರ್ಥ ಮಾಡಿಕೊಂಡು ಇದನ್ನು ಅನುಷ್ಠಾನಗೊಳಿಸೋ ಹಿನ್ನೆಲೆಯಲ್ಲಿ ನಾವೇನು ಮಾಡಬೇಕು ಅನ್ನೋದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕು. ಇದು ಮೊದಲ ಹಂತ. ನಾಗಮೋಹನ್ ಸರ್ ಹೇಳ್ದಂಗೆ ಇದು ಮೊದಲ ಹಂತದಲ್ಲಿ ನಾವಿದ್ದೀವಿ. ಇದನ್ನು ಓದಬೇಕು, ಅಧ್ಯಯನ ಮಾಡ್ಕೋಬೇಕು, ಕರಗತ ಮಾಡ್ಕೊಳ್ಬೇಕು, ನಮ್ಮೊಳಗೆ ಇಳಿಸ್ಕೊಂಡು ಇದನ್ನು ಹೇಗೆ ಅನುಷ್ಠಾನ ತರಬೇಕು ಅನ್ನೋದ್ರ ಕಡೆಗೆ 2ನೇ ಹಂತದಲ್ಲಿ ನಾವು ಯೋಚನೆ ಮಾಡಬೇಕು. ನಾನು ರಾಜಶೇಖರ್ ಮೂರ್ತಿ ಮತ್ತು ಅವ್ರ ಸಂಗಡಿಗರೆಲ್ಲರನ್ನೂ ಕೇಳ್ಕೊಳ್ಳೋದೇನು ಅಂದರೆ, ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದಂತಹ ಎಲ್ಲ ನಮ್ಮ ಯುವ ಜನತೆಯನ್ನು ಒಳಗೊಂಡು ಇದರ ಅನುಷ್ಠಾನಕ್ಕೆ ಬೇಕಾದಂಥ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಂಘಟನೆಯನ್ನು ಕೂಡ ನಾವು ಮಾಡಬೇಕು. ಒಂದು ಸೋಷಿಯಲ್ ಆಡಿಟಿಂಗ್ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಸಾಮಾಜಿಕ ವ್ಯವಸ್ಥೆಯಲ್ಲೂ ನಮಗಿವತ್ತು ಬೇಕಾಗಿದೆ. ಪ್ರತಿ ಇಲಾಖೆಗಳ ಮೇಲೂ ಕೂಡ ನಾವು ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಮಾಡುವಂಥ, ಸೋಷಿಯಲ್ ಆಡಿಟಿಂಗ್ ಮಾಡುವಂಥ ಗುಂಪುಗಳನ್ನು ನಾವು ಹುಟ್ಟಾಕೊಳ್ಳೇಬೇಕಾಗಿದೆ. ಅಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರಗಳಿರ್ಬೋದು, ದುಷ್ಟತೆಗಳಿರ್ಬೋದು, ಲಂಪಟತೆಗಳಿರ್ಬೋದು, ಹೆಣ್ಣು ಮಕ್ಕಳುಗಳನ್ನು ದುರುಪಯೋಗ ಮಾಡ್ಕೊಳ್ತಾ ಇರ್ಬೋದು, ಇವೆಲ್ಲದಕ್ಕೂ ನಾವು ಕಡಿವಾಣವನ್ನು ಹಾಕಬೇಕು ಅಂದರೆ ನಾವು ಎಚ್ಚೆತ್ತ ನಾಗರಿಕರು ಒಂದು ಸಂಘಟನಾತ್ಮಕವಾಗಿ ಒಂದು ಸಮುದಾಯವಾಗಿ ಇದನ್ನು ಎದುರಿಸುವಂಥ ಸಿದ್ಧತೆಗಳನ್ನು ಇವತ್ತಾದರೂ ನಾವು ಮಾಡ್ಕೊಳ್ಳದೆ ಇದ್ದರೆ ಖಂಡಿತವಾಗೂ ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ದುರಂತಗಳನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ಆತಂಕ ನಮ್ಮ ಮುಂದೆ ಇದೆ. ಮುಖ್ಯವಾಗಿ ನಾನು ಆಗಲೇ ಸರ್ ಹತ್ರ ಮಾತಾಡ್ತಾ ಇದ್ದೆ, ಇವತ್ತು ಚುನಾವಣಾ ವ್ಯವಸ್ಥೆಯನ್ನು ಮೊದಲ ಹಂತದಲ್ಲಿ ನಾವು ಸರಿಪಡಿಸ್ಕೊಳ್ಳದೆ ಇದ್ದರೆ ಇನ್ನಷ್ಟು ಹಣದ ಪ್ರಾಬಲ್ಯ, ಅಧಿಕಾರದ ಪ್ರಾಬಲ್ಯ ಮತ್ತು ಕುಟುಂಬ ರಾಜಕಾರಣ ಇವನ್ನೇ ಇಟ್ಕೊಂಡು ಇಡೀ ರಾಜಕೀಯ ವ್ಯವಸ್ಥೆ ಮೂಲಕ ದೇಶವನ್ನು ತಮ್ಮ ಹಿಡಿತಕ್ಕೆ ತಕ್ಕೊಂಡು ಜನರು ಭಿಕ್ಷುಕರಾಗ್ತಾ ಇರುವಂಥ ಸ್ಥಿತಿಗೆ ಇವತ್ತು ಬಂದು ನಿಂತಿದ್ದಾರೆ. SSLC ಹಂತದಲ್ಲಿ, ಹೈಸ್ಕೂಲ್ ಹಂತದಲ್ಲೇನೆ ಮಕ್ಕಳಿಗೆ ಇದನ್ನು ಒಂದು ಪ್ರತ್ಯೇಕ ಪಠ್ಯವಾಗಿ ಸರ್ಕಾರ ಅಳವಡಿಸ್ಕೊಳ್ಬೇಕು. ಇದನ್ನು ನಾವೆಲ್ಲರೂ ಸೇರಿ ಹಕ್ಕೊತ್ತಾಯ ಮಾಡೋಣ. ಯಾಕೆಂದರೆ ಸಂವಿಧಾನದಲ್ಲಿ ಏನಿದೆ ಅಂತ ನಮ್ಮ ಯುವ ಜನರಿಗೆ 15-16 ವರ್ಷದ ಒಳಗಡೆನೆ ಅರ್ಥ ಆಗಬೇಕು. ಯಾವತ್ಕೆಂದ್ರೆ ಇವತ್ತು ಪೋಕ್ಸೋದಂತಹ ಕಾಯ್ದೆಗಳನ್ನು ಅದರಲ್ಲಿ ಒಳಗೊಳ್ತಾ ಇರುವಂಥವರು ಅತ್ಯಂತ ಕೆಳ ಹಂತದ 18 ವರ್ಷದ ಒಳಗಿನ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆದರೆ ಅವರುಗಳನ್ನು ಕಾಪಾಡಕ್ಕಾಗಿ ಇರುವಂಥ ಪೋಕ್ಸೋ ಕಾಯ್ದೆ, ಅದರಲ್ಲಿ ಅಪರಾಧಿಗಳಾಗಿ ಸಿಗಾಕೊಳ್ತಾ ಇರುವಂಥವರು ಕೂಡ 50% ಯುವಕರೇನೆ, 18 ವರ್ಷದ ಒಳಗಿನವರೇ. ಅಂದರೆ ಈ ರೀತಿ ಕಾಯ್ದೆ ಇದೆ, ಕಾನೂನಿದೆ, ನೀವು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋಂಥದ್ದು ಕೂಡ ಮತ್ತು ಸಂವಿಧಾನದಲ್ಲಿ ನಮಗಿರುವಂಥ ಜವಾಬ್ದಾರಿಗಳು. ಸರ್ ಆಗಲೇ ಹೇಳಿದ್ರಲ್ಲ, ರೈಲ್ವೆ ಸ್ಟೇಷನ್ನಲ್ಲಿ ಬಿದ್ದಂಥ ತಗಡನ್ನು ಹೊತ್ಕೊಂಡು ಹೋಗ್ತಿದ್ವಿ ಹುಡುಗನ ಸಂಬಂಧಿತವಾಗಿ. ಹೀಗೆ ಯಾವ ರೀತಿ ಇದು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಅಥವಾ ನಮಗೆ ಕಾನೂನಿನ ಅಜ್ಞಾನ ಇದೆಯಲ್ಲ, ಸಂವಿಧಾನದಲ್ಲಿ ಏನಿದೆ, ಕಾನೂನು ಏನಿದೆ, ನೀತಿ ನಿಯಮಗಳೇನಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಇವತ್ತು ನಾವು ಮೆಚುರಿಟಿಗೆ ಮೊದಲೇನೆ ಅಂದರೆ 14-15 ವರ್ಷದ ಒಳಗಡೆನೆ ಆಗಬೇಕಾಗಿರೋದ್ರಿಂದ ಈ ಸಂವಿಧಾನ ಓದು ಪುಸ್ತಕವನ್ನು ಒಂದು ಪ್ರತ್ಯೇಕ ಪುಸ್ತಕವಾಗಿ 25 ಅಂಕಗಳನ್ನು ಒಳಗೊಂಡಿರುವಂಥ ಪರೀಕ್ಷೆಗೆ ಇದನ್ನು ಇಡಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ರಾಜ್ಯ ಸರ್ಕಾರವನ್ನು ಹಕ್ಕೊತ್ತಾಯ ಪಡಿಸೋಣ ಅಂತ ಆಶಿಸ್ತಾ ಈ 2 ದಿನಗಳ ಕಾರ್ಯಾಗಾರಗಳು ಯಶಸ್ವಿಯಾಗಲಿ. ಮುಂದೆ ನಮ್ಮ ಯುವ ಜನರು ಒಂದು ಸಶಕ್ತವಾದಂತಹ ಸಂವಿಧಾನ ಪಡೆ ಇಲ್ಲಿ ನಿರ್ಮಾಣ ಆಗಲಿ. ಆ ಮೂಲಕ ನಾವು ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಪ್ರತಿ ಹಂತದಲ್ಲೂ ಮಾಡುವಂಥ ಒಂದು ಜಾಗೃತ ಪ್ರಜ್ಞಾವಂತ
ಯುವ ಜನರನ್ನ ಸೃಷ್ಟಿಸುವಂತಾಗ್ಲಿ ಈ ಕಾರ್ಯಾಗಾರ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಟರ್ಕಿಯನ್ರು, ಆಫ್ರಿಕಾ, ಮಂಗೋಲಿಯನ್, ಯುರೋಪಿಯನ್ರು, ಅವರು ಬೇರೆ ಬೇರೆ ಭಾಷಾ ಕುಟುಂಬಗಳಿಂದ ಬಂದರು. ಇಂಡೋ ಆರ್ಯನ್ ಭಾಷೆ, ಟಿಬೆಟೋ ಬರ್ಮೀಸ್ ಭಾಷೆ, ಇಂಡೋ ಯುರೋಪಿಯನ್, ದ್ರೌಡಿಯನ್, ಆಸ್ಟ್ರೋ ಏಷ್ಯಾಟಿಕ್, ಅಂಡಮಾನಿಸ್ ಅಂಡ್ ಇಂಡೋ ಇರಾನಿಯನ್, ಈ ಭಾಷಾ ಕುಟುಂಬಗಳಿಂದ ಭಾರತ ದೇಶಕ್ಕೆ ಜನ ಬಂದರು. ಇಲ್ಲಿದ್ದವರು ಹೊರಗಡೆಯಿಂದ ಬಂದವರು ಕೂಡ ಯಾವ್ಯಾವ ಧರ್ಮಕ್ಕೆ ಸೇರಿದೆ ನೋಡಿ. ಭಾರತ ದೇಶದಲ್ಲಿ ಹಿಂದೂಗಳಿದ್ದಾರೆ, ಇಸ್ಲಾಂ ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಸಿಖ್ಖರಿದ್ದಾರೆ, ಪಾರ್ಸಿಗಳಿದ್ದಾರೆ. ಅದರ ಹೊರಗಡೆ ಇದ್ದಾರೆ ಬುಡಕಟ್ಟು ಜನಾಂಗ. ದಿ ಟ್ರೈಬಲ್ ಪೀಪಲ್ ಆಫ್ ಇಂಡಿಯಾ ಸೇಸ್ ವಿ ಆರ್ ನಾಟ್ ಹಿಂದೂಸ್, ವಿ ಆರ್ ನಾಟ್ ಮುಸ್ಲಿಮ್ಸ್, ವಿ ಆರ್ ನಾಟ್ ಕ್ರಿಶ್ಚಿಯನ್ಸ್. ನಮ್ದೇ ದೇವರುಗಳು ಬೇರೆ, ನಮಗೆ ನಂಬಿಕೆಗಳು ಬೇರೆ, ನಮ್ಗೆ ಆಚಾರಗಳ ವಿಚಾರಗಳು ಬೇರೆ. ಈ ರೀತಿ ಪೀಪಲ್ ಫ್ರಮ್ ಡಿಫರೆಂಟ್ ರೇಸಸ್ ಫಾರ್ ಡಿಫರೆಂಟ್ ಪರ್ಪಸಸ್, ಫ್ರಮ್ ಡಿಫರೆಂಟ್ ನೇಷನ್ಸ್, ಫ್ರಮ್ ಡಿಫರೆಂಟ್ ಲ್ಯಾಂಗ್ವೇಜ್ ಫ್ಯಾಮಿಲೀಸ್ ಕೇಮ್ ಟು ಇಂಡಿಯಾ.